ಓಂ ನಮಃ ಶಿವಾಯ. ಸ್ವಾಮಿ ಗುರುಗಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಕೆಲವೇ ದಿನಗಳಲ್ಲಿ ಈವರೆಗೆ ಶುಕ್ರದೇಶ ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತೆ. ಯಾವ ರಾಶಿಗೆ ಅನ್ನೋದರ ಬಗ್ಗೆ ಹೇಳ್ತಾನೆ. ಅದಕ್ಕಿಂತ ಮುಂಚೆ ಏನು ಮಾಡಬೇಕು, ನನ್ನ ಚಾನಲನ್ನು ಆದಷ್ಟು ಸಬ್ಸ್ಕ್ರೈಬ್ ಮಾಡಬೇಕು. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಆದಷ್ಟು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಹಾಗೆ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದೆ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ರಾಶಿ ನಕ್ಷತ್ರದ ಜೊತೆಗೆ ತಿಳಿಸಿ. ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂತ ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಜನ್ಮ ಹುಟ್ಟಿದ ಒಂದು ಏನಿರುತ್ತೆ ದಿನಾಂಕ ಎಲ್ಲ ಅದನ್ನು ನಮೂದಿಸಿ. ಖಂಡಿತವಾಗ್ಲೂ ಅದಕ್ಕೆ ಸೂಕ್ತ ಸುಲಭ ಪರಿಹಾರವನ್ನು ಏನು ಸಮಸ್ಯೆ ಇರುತ್ತೆ ಅದಕ್ಕೆ ಖಂಡಿತವಾಗ್ಲೂ ಉತ್ತರಿಸ್ತೇನೆ. ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರ್ತದೆ, ಪ್ರೆಸ್ ಮಾಡಿದಾಗ ಆಲ್ ಅಂತ ಬರುತ್ತೆ, ಪ್ರೆಸ್ ಮಾಡೋದನ್ನು ಮರಿಬೇಡಿ. ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಏನೇ ಪ್ರಶ್ನೆ ಇದ್ರೂ ಕೂಡ ಕೇಳ್ಬೋದು. ಬರೀ ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತ್ ನಮಸ್ತೆ ಖಂಡಿತವಾಗ್ಲೂ ಉತ್ತರಿಸೋಕ್ಕಾಗಲ್ಲ. ನಿಮ್ಮ ಸಮಸ್ಯೆ ಏನು ಅಂತ ಡೀಟೇಲ್ ಆಗಿ ಬರೆದುಕೊಳಿಸಿ ಖಂಡಿತವಾಗ್ಲೂ ಉತ್ತರಿಸ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿರೋ ಶಿವದೇವರ ಕುರುಗುಜ ದೇವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಶೀಘ್ರದಲ್ಲಿ ಅಂದರೆ ಮೇ 19ಕ್ಕೆ ಏನು ವೃಷಭ ರಾಶಿಗೆ, ಮೇಷದಿಂದ ವೃಷಭ ರಾಶಿಗೆ ಶುಕ್ರನ ಒಂದು ಏನು ಸಂಚಾರ, ಅಂದರೆ ಮೇಷರಾಶಿಯ ವೃಷಭ ರಾಶಿಯ ಅಧಿಪತಿನೇ ಶುಕ್ರ, ಆಯಿತಾ. ಈಗ ಅವರು ಮೇಷರಾಶಿಯಲ್ಲಿರುವಂಥದ್ದು. ಅವರು ಏನು ನೆಕ್ಸ್ಟ್ ಅಂದರೆ ಈ ತಿಂಗಳೇ 19ಕ್ಕೆ ತನ್ನದೇ ಆದ ರಾಶಿಯನ್ನು ಪ್ರವೇಶಿಸುವಂಥದ್ದು. ಈಗಾಗಲೇ ನಿಮ್ಗೆ ಗೊತ್ತಿರ್ಬೋದು, ಮೇಷದಿಂದ ವೃಷಭಕ್ಕೆ ಗುರು ಬದಲಾವಣೆ ಆಗಿದೆ. ಅಲ್ಲಿ ಜೂನ್ 13ರವರೆಗೆ ಈ ಒಂದು ಸಂಯೋಗ ಅಂದರೆ 2 ಗ್ರಹಗಳ ಸಂಯೋಗ ಅಂದರೆ ಯಾವುದು, ಶುಕ್ರ ಮತ್ತು ಗುರುವಿನ ಸಂಯೋಗ ಆಗುವಂಥದ್ದು ಈ ಒಂದು ರಾಶಿಗಳಿಗೆ ತುಂಬಾ ಚೆನ್ನಾಗಿದೆ ಸಮಯ ಅಂತಲೇ ಹೇಳಬಹುದು. ಹಾಗೆಯೇ ಯಾವ ರಾಶಿಗಳಿಗೆ ಅದೃಷ್ಟ ಅಂತ ನೋಡೋದಾದರೆ ಅದು ಅದೇ ರಾಶಿಗೆ, ವೃಷಭ ರಾಶಿಗೆ ಇರುವಂಥದ್ದು. ವೃಷಭ ರಾಶಿಯವರಿಗೆ ಶುಕ್ರನ ಈ ಸಂಚಾರ ಲಾಭದಾಯಕ. ಅಂದರೆ ವೃಷಭ ರಾಶಿಯ ಏನು ಅಧಿಪತಿನೇ ಶುಕ್ರ. ಆಸ್ತಿಯನ್ನು ಖರೀದಿಸಲು ಈ ಸಮಯ ತುಂಬ ಉತ್ತಮವಾಗಿದೆ. ನಿಮ್ಮ ವೈವಾಹಿಕ ಜೀವನ ಏನಿದೆ ಅದು ತುಂಬ ಒಳ್ಳೆಯ ರೀತಿಯಲ್ಲಿ ಇರುವಂಥದ್ದು ಈ ಒಂದು ಸಮಯದಲ್ಲಿ. ಈ ಅವಧಿಯಲ್ಲಿ ನೀವು ನಿಮ್ಮ ಸಂಗಾತಿಯೊಂದಿಗೆ ಉತ್ತಮವಾದ ಸಮಯವನ್ನು ಕಳೆಯುವಂಥದ್ದು. ನಿಮಗೆ ವಾಹನ ಖರೀದಿಸುವ ಯೋಗವಿದೆ. ಹಾಗೆ ನೀವು ಸ್ನೇಹಿತರಿಗೂ ಸಹ ಹೆಚ್ಚು ಸಮಯವನ್ನು ಅಂದರೆ ಒಳ್ಳೆ ಸಂತೋಷದ ಸಮಯವನ್ನು ಕಳೆಯಲಿದ್ದೀರಿ. ನೆಕ್ಸ್ಟ್ ಬರುವಂಥದ್ದು ಕಟಕ ರಾಶಿ. ಕಟಕ ರಾಶಿಯವರಿಗೆ ಶುಕ್ರನ ರಾಶಿ ಬದಲಾವಣೆಯಿಂದ ಸಾಕಷ್ಟು ಶುಭ. ಕಟಕ ರಾಶಿಗೆ ಈಗಾಗಲೇ ಏನು ಶುರುವಾಗಿದೆ, ಗುರುಬಲ ಶುರುವಾಗಿದೆ. ಅಷ್ಟಮ ಶನಿ ಇದ್ರೂ ಗುರುಬಲ ಇದೆ ಈಗ. ಹಾಗೆಯೇ ಕೆಲಸದಲ್ಲಿ ಇರುವವರಿಗೆ ಮತ್ತು ವ್ಯಾಪಾರಿಗಳಿಗೆ ಈ ಸಮಯ ಅದೃಷ್ಟದಿಂದ ಕೂಡಿರಲಿದೆ. ಅವಿವಾಹಿತರಿಗೆ ಅವಧಿಯಲ್ಲಿ ಮದುವೆಯ ವಿಚಾರದಲ್ಲಿ ಶುಭ ಸುದ್ದಿ ಸಿಗಲಿದೆ. ಹಾಗೆ ವಿವಾಹಿತರು ಈ ಸಮಯದಲ್ಲಿ ತಮ್ಮ ಸಂಗಾತಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಇನ್ನು ಮಿಕ್ಕಿದ್ದು ಎಲ್ಲ ಚೆನ್ನಾಗಿರುತ್ತೆ ಈ ಒಂದು ಮೇ 19ರಿಂದ ಜೂನ್ 13ರವರೆಗೆ. ಹಾಗೆಯೇ ವೃಶ್ಚಿಕ ರಾಶಿಗೆ ಶುಕ್ರನ ಈ ಸಂಚಾರ ವೃಶ್ಚಿಕ ರಾಶಿಯವರಿಗೆ ಪ್ರಯೋಜನಕಾರಿ. ವೃತ್ತಿ ಜೀವನದಲ್ಲಿ ನಿಮಗೆ ಹೊಸ ಜವಾಬ್ದಾರಿ ಲಭಿಸುವುದು. ಇದನ್ನು ಉತ್ತಮವಾಗಿ ನಿರ್ವಹಿಸುವುದರಿಂದ ನಿಮಗೆ ಲಾಭವಾಗಲಿದೆ. ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತೆ. ಈ ಸಮಯದಲ್ಲಿ ಸಂಗಾತಿಯೊಂದಿಗೆ ವಾದ ವಿವಾದ ಉಂಟಾಗ್ಬೋದು, ಆದರೆ ಅದು ದೊಡ್ಡ ಏನು ತಾರಕಕ್ಕೆ ಏರೋದಿಲ್ಲ. ಆದಷ್ಟು ಶಾಂತಿಯಿಂದ ಇದ್ದರೆ ಎಲ್ಲವೂ ಸರಿಯಾಗುತ್ತೆ. ವೃಶ್ಚಿಕ ರಾಶಿಗೆ ಕೂಡ ಅರ್ಧಮಾಷ್ಟಮ ಶನಿ ಪ್ರಭಾವ ನಡೀತಾ ಇದ್ರೂ ಕೂಡ ಗುರುಬಲ ಬಂದಿದೆ. 1 ವರ್ಷಗಳ ಕಾಲ ಗುರುಬಲ ಇರುವಂಥದ್ದು. ಈಗ ಈ ಒಂದು 2 ಗ್ರಹಗಳ ಒಂದು ಏನು ಸಂಯೋಗದಿಂದ ವೃಶ್ಚಿಕ ರಾಶಿಗೆ ಕೂಡ ತಕ್ಕ ಮಟ್ಟಿಗೆ ಒಳ್ಳೆಯದೇ ಇದೆ. ಅಂದರೆ ನಾನು ಈಗಾಗಲೇ ಹೇಳ್ತೇನೆ, ಪ್ರತಿ ಸಲ ಪ್ರತಿಯೊಂದು ಗ್ರಹಗಳ ಸಂಚಾರ ಆಗಿರ್ಬೋದು, ಸಂಯೋಗ ಆಗಿರ್ಬೋದು ಅಥವಾ ರಾಜಯೋಗ ಆಗಿರ್ಬೋದು, ಪ್ರತಿಯೊಂದು 12 ರಾಶಿಗೂ ಕೂಡ ಇರುವಂಥದ್ದು. ಆದರೆ ಕೆಲವು ರಾಶಿಯವರಿಗೆ ತುಂಬ ಜಾಸ್ತಿ ಇರುವಂಥದ್ದು. ಅಷ್ಟು ಬಿಟ್ಟರೆ ಯಾರಿಗೂ ಕೆಟ್ಟದ್ದು ಅಂತೂ ಯಾವ ರಾಶಿಗೂ ಆಗೋದಿಲ್ಲ ಅಂತ ಪ್ರತಿ ಸಲನೂ ಹೇಳ್ತೀನಿ, ಈಗಲೂ ಹೇಳ್ತಾ ಇದ್ದೇನೆ. ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಧನ್ಯವಾದಗಳು.